ಬಿಗ್ ಬಾಸ್ 14ನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಶ್ವಿನಿ ಗೌಡ, ಧನುಷ್, ರಾಶಿಕಾ ಹಾಗೂ ಗಿಲ್ಲಿ ಈ 4 ಸ್ಪರ್ಧಿಗಳು ಆಯ್ಕೆಯಾಗಿದ್ದು, ಈಗ ಈ 4 ಸ್ಪರ್ಧಿಗಳು ಜೋಡಿಯಾಗಿ ಆಡಲಿದ್ದಾರೆ. ಹೌದು, ಈ 4 ಸ್ಪರ್ಧಿಗಳ ಮಧ್ಯೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆರಂಭವಾಗಿದ್ದು, ಅದರಲ್ಲಿ ಅಶ್ವಿನಿ ಗೌಡ ಹಾಗೂ ಧನುಷ್ ಮತ್ತು ರಾಶಿಕಾ ಹಾಗೂ ಗಿಲ್ಲಿ ಈ 2 ಜೋಡಿಗಳಾಗಿ ಈ ಟಾಸ್ಕ್ ಅನ್ನ ಆಡುತ್ತಿದ್ದು, ಇದರಲ್ಲಿ ಅಶ್ವಿನಿ ಗೌಡ ಹಾಗೂ ರಾಶಿಕಾ ಇವರಿಬ್ಬರು ಪೈಪ್ ಗಳನ್ನ ಕಲೆಕ್ಟ್ ಮಾಡಬೇಕು ಮತ್ತು ತಮ್ಮ ಅಪೋಸಿಟ್ ಆಡುತ್ತಿರುವ ಸ್ಪರ್ಧಿಯ ಸುರಂಗದೊಳಗೆ ಆ ಪೈಪ್ ಗಳನ್ನ ಹಾಕಬೇಕು ಮತ್ತು ಆಡುತ್ತಿರುವ ಸ್ಪರ್ಧಿ ಆ ಸುರಂಗದ ಮೂಲಕ ಪೈಪ್ ಗಳನ್ನ ಸರಿಸುತ್ತಾ ಮುಂದೆ ಬಿಗ್ ಬಾಸ್ ಲೋಗೋ ಇರುವ ಪಜಲ್ ಅನ್ನ ನೀಡಲಾಗಿರುತ್ತೆ. ಅದನ್ನ ಒಂದೊಂದಾಗಿ ತೆಗೆದುಕೊಂಡು ಬಂದು ಬಿಗ್ ಬಾಸ್ ನೀಡಿರುವ ಪ್ಲೇಸ್ ನಲ್ಲಿ ಇಡಬೇಕು. ಹಾಗೆ ಕೊನೆಯದಾಗಿ ಆ ಬಿಗ್ ಬಾಸ್ ಲೋಗೋವನ್ನ ಯಾರು ಮೊದಲು ಕಂಪ್ಲೀಟ್ ಮಾಡ್ತಾರೋ ಆ ಜೋಡಿ ಈ ವಾರದ ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಲಿದ್ದಾರೆ. ಹಾಗಾದ್ರೆ ಅಶ್ವಿನಿ ಗೌಡ ಹಾಗೂ ಧನುಷ್ ಮತ್ತು ರಾಶಿಕಾ ಹಾಗೂ ಗಿಲ್ಲಿ ಈ 2 ಜೋಡಿಗಳಲ್ಲಿ ಯಾವ ಜೋಡಿ ವಿನ್ ಆಗಿ ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಅನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ 14ನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಯಾವ ಜೋಡಿ ವಿನ್ ಆಗಿದೆ ಅನ್ನೋದನ್ನ. ಅಶ್ವಿನಿ ಗೌಡ ಹಾಗೂ ಧನುಷ್ ಮತ್ತು ರಾಶಿಕಾ ಹಾಗೂ ಗಿಲ್ಲಿ 14ನೇ ವಾರದ ಮೊದಲ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ತಿದ್ದು, ಇದರಲ್ಲಿ ಧ್ರುವಂತ್ ಹಾಗೂ ಕಾವ್ಯ ಅವರು ಉಸ್ತುವಾರಿಯನ್ನು ನಡೆಸುತ್ತಿದ್ದಾರೆ ಮತ್ತು ರಾಶಿಕಾ ಹಾಗೂ ಗಿಲ್ಲಿ ಇವರಿಗೆ ಧ್ರುವಂತ್ ಅವರು ಉಸ್ತುವಾರಿಯನ್ನು ನಡೆಸುತ್ತಿದ್ದು, ಧ್ರುವಂತ್ ಅವರು ಗಿಲ್ಲಿ ಅವರಿಗೆ ತುಂಬಾನೇ ಪಾಸ್ ಕೊಡ್ತಾ ಇರ್ತಾರೆ. ಹೌದು, ಇದೇ ಕಾರಣಕ್ಕಾಗಿ ಕಾವ್ಯ ಹಾಗೂ ಧ್ರುವಂತ್ ನಡುವೆ ಜಗಳ ಸಹ ಆರಂಭವಾಗಿದೆ. ಹೀಗಾಗಿ ಆಟವನ್ನೇ ಸ್ಟಾಪ್ ಮಾಡಿದ್ದಾರೆ ಅಂತ ಸಹ ಹೇಳಲಾಗ್ತಿದೆ. ಆದ್ರಿಂದ ಅಶ್ವಿನಿ ಗೌಡ ಹಾಗೂ ಧನುಷ್ ಮತ್ತು ರಾಶಿಕಾ ಹಾಗೂ ಗಿಲ್ಲಿ ಈ 2 ಜೋಡಿಗಳಲ್ಲಿ ಬಿಗ್ ಬಾಸ್ ನೀಡಿರುವ ಈ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಲೋಗೋ ಇರುವ ಪಜಲ್ ಅನ್ನ ಮೊದಲು ಕಂಪ್ಲೀಟ್ ಮಾಡಿದ್ದು ಯಾರು ಅಂತ ನೋಡೋದಾದ್ರೆ ಅಶ್ವಿನಿ ಗೌಡ ಹಾಗೂ ಧನುಷ್ ಈ ಜೋಡಿ ಟಾಸ್ಕ್ ಅನ್ನ ಗೆದ್ದಿದ್ದಾರೆ ಅಂತ ಹೇಳಲಾಗ್ತಿದೆ. ಹೌದು, ಅಶ್ವಿನಿ ಗೌಡ ಹಾಗೂ ಧನುಷ್ ಇವರಿಬ್ಬರು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದು, ಇವರಿಬ್ಬರ ನಡುವೆ ನೆಕ್ಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯಲಿದೆ. ಹಾಗೆ ಇವರಿಬ್ಬರಲ್ಲಿ ವಿನ್ ಆಗುವ ಒಬ್ಬ ಸ್ಪರ್ಧಿ 15ನೇ ವಾರದ ಕ್ಯಾಪ್ಟನ್ ಆಗಲಿದ್ದಾರೆ. ಹಾಗೆ ಅವರು ಡೈರೆಕ್ಟ್ ಆಗಿ ಫಿನಾಲೆಗೆ ಸಹ ಸೆಲೆಕ್ಟ್ ಆಗಲಿದ್ದಾರೆ. ಹೌದು, ಗಿಲ್ಲಿಗೆ ಚಾಲೆಂಜ್ ಮಾಡಿದಂತೆ ಅಶ್ವಿನಿ ಗೌಡ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರಾ ಅಥವಾ ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರಿಂದ ಅಶ್ವಿನಿ ಗೌಡ ಹಾಗೂ ಧನುಷ್ ಇವರಿಬ್ಬರಲ್ಲಿ 15ನೇ ವಾರದ ಕ್ಯಾಪ್ಟನ್ ಯಾರಾಗಬೇಕು, ಹಾಗೆ ಅಶ್ವಿನಿ ಗೌಡ ಹಾಗೂ ಧನುಷ್ ಇವರಿಬ್ಬರಲ್ಲಿ ಮೊದಲು ಫಿನಾಲೆಗೆ ಸೆಲೆಕ್ಟ್ ಆಗುವ ಸ್ಪರ್ಧಿ ಯಾರು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.